ನಮ್ಮ ಹಿಂದೂ ಪರಂಪರೆಯಲ್ಲಿ ಶಕ್ತಿಯ ಆರಾಧನೆಗೆ ಬಹಳ ಮಹತ್ವವಿದೆ. ಭಾರತದಲ್ಲಿ ಶಕ್ತಿಪೀಠಗಳಿಗೆ ವಿಶೇಷ ಸ್ಥಾನವಿದೆ. ಮೊದಲಿಗೆ ಶಕ್ತಿಪೀಠ ಎಂದರೆ ಏನು? ಶಕ್ತಿಪೀಠಗಳು ಹೇಗೆ ರಚನೆಯಾಯಿತು? ಎಷ್ಟು ಶಕ್ತಿಪೀಠಗಳು ಇವೆ ಎಂದು ತಿಳಿಯೋಣ. ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ದಕ್ಷ ಮಹಾರಾಜನೇ ಶಕ್ತಿಪೀಠಗಳ ಉಗಮಕ್ಕೆ ಮುಖ್ಯ ಕಾರಣನಾಗುತ್ತಾನೆ. ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ. ಸತೀದೇವಿಯು ಆದಿಪರಾಶಕ್ತಿಯ ರೂಪವಾಗಿರುತ್ತಾರೆ. ಶಿವನನ್ನು ಪ್ರೀತಿಸಿ ತನ್ನ ತಂದೆಯ ವಿರೋಧವಾಗಿ ಸತೀದೇವಿಯು ಮದುವೆಯಾಗುತ್ತಾಳೆ. ಪ್ರಜಾಪತಿ ದಕ್ಷನು ಒಂದು ಯಜ್ಞವನ್ನು ನಡೆಸುತ್ತಾನೆ. ಆ ಯಜ್ಞಕ್ಕೆ ಮಗಳಾದ ಸತಿ ಹಾಗೂ ಪರಶಿವನಿಗೆ ಆಹ್ವಾನವಿರುವುದಿಲ್ಲ. ಇದನ್ನು ತಿಳಿದ ಸತೀದೇವಿಗೆ ಬೇಸರವಾಗುತ್ತದೆ. ಆದರೂ ತವರು ಮನೆ ಎಂಬ ಆಸೆಯಿಂದ ಅಲ್ಲಿಗೆ ಹೋಗಲು ಸತೀದೇವಿಯು ಶಿವನನ್ನು ಕೇಳುತ್ತಾಳೆ. ಆಗ ಶಿವನು ಬೇಡ ಎಂದು ಎಷ್ಟು ಹೇಳಿದರೂ ಕೇಳದ ಸತೀದೇವಿಯು ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ದಕ್ಷನ ಭಯದಿಂದ ಸತೀದೇವಿಯನ್ನು ಯಾರೂ ಉಪಚರಿಸುವುದಿಲ್ಲ. ಅವಮಾನಪಡಿಸುವ ರೀತಿ ನಡೆದುಕೊಳ್ಳುತ್ತಾರೆ. ಎಲ್ಲವನ್ನೂ ಸತೀದೇವಿಯು ಸಹಿಸುತ್ತಾಳೆ. ಆದರೆ ದಕ್ಷನು ಶಿವನನ್ನು ಅವಮಾನಪಡಿಸುತ್ತಾನೆ. ಅದನ್ನು ಸಹಿಸಲಾರದೆ ನನ್ನ ಪತಿ ಶಿವನು ಎಷ್ಟು ಹೇಳಿದರೂ ಮಾತು ಕೇಳದೆ ಇಲ್ಲಿ ಬಂದು ತಪ್ಪು ಮಾಡಿದೆ. ನಾನೇ ಅವರಿಗೆ ಅವಮಾನವಾಗುವಂತೆ ನಡೆದುಕೊಂಡೆ ಎಂದು ದುಃಖಿತಗೊಂಡು ಯಜ್ಞಕುಂಡದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಈ ವಿಷಯ ತಿಳಿದ ಶಿವನು ಕೋಪಗೊಂಡು ತನ್ನ ತಲೆ ಕೂದಲನ್ನು ಬಿಚ್ಚಿ ಭೂಮಿಗೆ ಒಡೆಯುತ್ತಾರೆ. ಆ ಜಡೆಯಿಂದ ವೀರಭದ್ರ ರೂಪವನ್ನು ತಾಳಿ ದಕ್ಷ ನಡೆಸುತ್ತಿದ್ದ ಯಾಗದ ಸ್ಥಳಕ್ಕೆ ಹೋಗಿ ದಕ್ಷನ ತಲೆಯನ್ನು ವೀರಭದ್ರ ಸ್ವಾಮಿ ಕತ್ತರಿಸುತ್ತಾರೆ. ಆದರೂ ಶಿವನ ಕೋಪ ಕಡಿಮೆಯಾಗುವುದಿಲ್ಲ. ಸತೀದೇವಿಯನ್ನು ಕೈಯಲ್ಲಿ ಹಿಡಿದು ಪ್ರಳಯ ತಾಂಡವವನ್ನು ಆಡಲು ಶುರು ಮಾಡುತ್ತಾರೆ. ಶಿವನು ಹೀಗೆ ಇದ್ದರೆ ಲೋಕದ ವಿನಾಶವಾಗುತ್ತದೆ ಎಂದು ತಿಳಿದ ದೇವತೆಗಳು ವಿಷ್ಣುವಿನ ಬಳಿ ಹೋಗುತ್ತಾರೆ. ಆಗ ವಿಷ್ಣು ಸತೀದೇವಿಯ ದೇಹ ಶಿವನ ಕೈಯಲ್ಲಿ ಇರುವ ತನಕ ಶಿವನ ಕೋಪ ದಣಿಯುವುದಿಲ್ಲ ಎಂದು ಅರಿತ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡು ತುಂಡಾಗಿ ಮಾಡುತ್ತಾರೆ. ಈ ತುಂಡಾದ ದೇಹದ ಭಾಗಗಳು ಭಾರತದ ಖಂಡದಲ್ಲಿ ವಿವಿಧ ಜಾಗಗಳಲ್ಲಿ ಬೀಳುತ್ತದೆ. ಆ ಜಾಗಗಳನ್ನೇ ಶಕ್ತಿಪೀಠಗಳೆಂದು ಕರೆಯುತ್ತಾರೆ. ಈ ಶಕ್ತಿಪೀಠಗಳನ್ನು ಅಷ್ಟದಶ ಶಕ್ತಿಪೀಠಗಳೆಂದು ಕರೆಯುತ್ತಾರೆ. ಆದಿಶಂಕರಾಚಾರ್ಯರು ಅಷ್ಟದಶ ಶಕ್ತಿಪೀಠ ಎಂಬ ಸ್ತೋತ್ರವನ್ನು ರಚಿಸಿ ಅದರ ಬಗ್ಗೆ ವಿಶ್ಲೇಷಿಸಿದ್ದಾರೆ. ಅಷ್ಟ ಎಂದರೆ 8, ದಶ ಎಂದರೆ 10, 18 ಶಕ್ತಿಪೀಠಗಳಿವೆ. ಕಾಳಿಕಾ ಪುರಾಣ, ರುದ್ರಯಾಮಾಲ, ಕುಬ್ಜಿಕಾ ತಂತ್ರ, ತಂತ್ರಸಾರ, ತಂತ್ರಚೂಡಾಮಣಿ ಮೊದಲಾದ ಗ್ರಂಥಗಳಲ್ಲಿ ಸತಿಯ ದೇಹವು 51 ಭಾಗವಾಗಿಯೂ ಭರತಖಂಡದಲ್ಲಿ 51 ಶಕ್ತಿಪೀಠಗಳಿವೆ ಎಂದು ಉಲ್ಲೇಖಿಸಿದೆ. ಹಾಗೂ ಮಹಾಭಾರತ, ಮತ್ಸ್ಯ ಪುರಾಣ ವಿವಿಧ ಗ್ರಂಥಗಳಲ್ಲಿ 108 ಶಕ್ತಿಪೀಠಗಳಿವೆ ಎಂದು ಗುರುತಿಸಿದೆ. ಆದಿಶಂಕರಾಚಾರ್ಯರು ಅಷ್ಟದಶ ಸ್ತೋತ್ರದಲ್ಲಿ ವಿಶ್ಲೇಷಿಸಿರುವ 18 ಶಕ್ತಿಪೀಠಗಳ ಬಗ್ಗೆ ತಿಳಿಯೋಣ. ಕರ್ನಾಟಕ. ನಮ್ಮ ಮೈಸೂರಿನಲ್ಲಿ ದೇವಿಯ ಕೂದಲು ಭಾಗ ಬಿದ್ದಿದೆ. ಈ ಸ್ಥಳದಲ್ಲಿ ದೇವಿಯು ಚಾಮುಂಡೇಶ್ವರಿ ದೇವಿಯಾಗಿ ನೆಲೆಸಿದ್ದಾರೆ. ತ್ರಿಕೋಮಲೆ. ಶ್ರೀಲಂಕಾದಲ್ಲಿ ದೇವಿಯ ತೊಡೆಯ ಭಾಗ ಬಿದ್ದಿದೆ. ಇಲ್ಲಿ ದೇವಿ ಶಂಕರ ದೇವಿಯಾಗಿ ನೆಲೆಸಿದ್ದಾರೆ. ತಮಿಳುನಾಡಿನಲ್ಲಿ ದೇವಿಯು ಒಕ್ಕಳ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಕಂಚಿ ಕಾಮಾಕ್ಷಿಯಾಗಿ ನೆಲೆಸಿದ್ದಾರೆ. ಪಾಂಡುವ. ಪಶ್ಚಿಮ ಬಂಗಾಳದಲ್ಲಿ ದೇವಿಯ ಹೊಟ್ಟೆಯ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಪ್ರದ್ಯುಮ್ನ ಶೃಂಖಲಾ ದೇವಿಯಾಗಿ ನೆಲೆಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ದೇವಿಯ ಹಲ್ಲು ಬಿದ್ದಿದೆ. ಇಲ್ಲಿ ದೇವಿಯು ಜೋಗುಳಾಂಬ ದೇವಿಯಾಗಿ ನೆಲೆಸಿದ್ದಾರೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ದೇವಿಯ ಕತ್ತಿನ ಭಾಗ ಬಿದ್ದಿದೆ. ದೇವಿಯು ಇಲ್ಲಿ ಭ್ರಮರಾಂಬಿಕಾ ದೇವಿಯಾಗಿ ನೆಲೆಸಿದ್ದಾರೆ. ಕೊಲ್ಲಾಪುರ. ಮಹಾರಾಷ್ಟ್ರದಲ್ಲಿ ದೇವಿಯ ಎಡಗಣ್ಣು ಬಿದ್ದಿದೆ. ಇಲ್ಲಿ ದೇವಿಯು ಮಹಾಲಕ್ಷ್ಮಿಯಾಗಿ ನೆಲೆಸಿದ್ದಾರೆ. ಹಾಗೆ ಮೋಹೂರ್. ಮಹಾರಾಷ್ಟ್ರದಲ್ಲಿ ದೇವಿಯ ಬಲಗೈ ಬಿದ್ದಿದೆ. ಇಲ್ಲಿ ದೇವಿಯು ಏಕರೂಪಿಕ ದೇವಿಯಾಗಿ ನೆಲೆಸಿದ್ದಾರೆ. ಉಜ್ಜೈನ್. ಮಧ್ಯಪ್ರದೇಶ್. ಇಲ್ಲಿ ದೇವಿಯ ನಾಲಿಗೆ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಹರಸಿದ್ಧಿ ದೇವಿಯಾಗಿ ನೆಲೆಸಿದ್ದಾರೆ.
ಪೀತಾಪುರಂ ಆಂಧ್ರ ಪ್ರದೇಶದಲ್ಲಿ ದೇವಿಯು ಪೀಠದ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಪುರುಹೂಟಿಕ ದೇವಿಯಾಗಿ ನೆಲೆಸಿದ್ದಾರೆ. ಜೈಪುರ್ ಒರಿಸ್ಸಾ, ಇಲ್ಲಿ ದೇವಿಯ ನಾಭಿಯ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಬಿರಾಜದೇವಿಯಾಗಿ ನೆಲೆಸಿದ್ದಾರೆ. ದ್ರಾಕ್ಷಾರಾಮಂ ಆಂಧ್ರ ಪ್ರದೇಶ್, ಇಲ್ಲಿ ದೇವಿಯ ಕೆನ್ನೆ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಮಾಣಿಕ್ಯಾಂಬ ದೇವಿಯಾಗಿ ನೆಲೆಸಿದ್ದಾರೆ. ಗುವಾಹಟಿ ಅಸ್ಸಾಂ, ಇಲ್ಲಿ ದೇವಿಯ ಯೋನಿ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಕಾಮರೂಪ ದೇವಿಯಾಗಿ ನೆಲೆಸಿದ್ದಾರೆ. ಪ್ರಯಾಗ್ರಾಜ್ ಉತ್ತರ ಪ್ರದೇಶ್, ಇಲ್ಲಿ ದೇವಿಯ ಬೆರಳುಗಳು ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಆಲೋಪಿ ದೇವಿಯಾಗಿ ನೆಲೆಸಿದ್ದಾರೆ. ಹಿಮಾಚಲ್ ಪ್ರದೇಶ್, ಇಲ್ಲಿ ದೇವಿಯ ತಲೆ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಜ್ವಾಲಾದೇವಿಯಾಗಿ ನೆಲೆಸಿದ್ದಾರೆ. ಗಯಾ ಬಿಹಾರ್, ಇಲ್ಲಿ ದೇವಿಯ ಎದೆ ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ಮಂಗಳಗೌರಿಯಾಗಿ ನೆಲೆಸಿದ್ದಾರೆ. ಕಾಶಿ ಉತ್ತರ ಪ್ರದೇಶ್, ಇಲ್ಲಿ ದೇವಿಯ ಗಂಟಲು ಭಾಗ ಬಿದ್ದಿದೆ. ಇಲ್ಲಿ ದೇವಿಯು ವಿಶಾಲಾಕ್ಷಿ ದೇವಿಯಾಗಿ ನೆಲೆಸಿದ್ದಾರೆ. ಕಾಶ್ಮೀರ್, ಇಲ್ಲಿ ದೇವಿಯ ಬಲಗೈ ಬಿದ್ದಿದೆ. ದೇವಿಯು ಶಾರದೆಯಾಗಿ ಇಲ್ಲಿ ನೆಲೆಸಿದ್ದಾರೆ. ಇದು ಅಷ್ಟದಶ ಶಕ್ತಿಪೀಠಗಳ ಬಗ್ಗೆ ಕಿರು ಪರಿಚಯವಾಗಿದೆ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ.